ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರದ ಮಹತ್ವದ ಯೋಜನೆಯ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ, ಬೆಳೆ ವಿಮೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಮಾಡಲಾಗಿದೆ ಅನ್ನುವಂತ ಆರೋಪ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಯೋಜನೆ ಮುಧೋಳ ತಾಲೂಕಿನಲ್ಲಿ ಬರೋಬ್ಬರಿ 30 ಕೋಟಿಯನ್ನ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ರೈತರ ಬೆಳೆಗಳ ನಕಲಿ ಫೋಟೋವನ್ನು ಬಳಸಿ ವಂಚನೆ ಮಾಡಲಾಗಿದೆ ಅನ್ನುವಂಥ ಆರೋಪ. ಬೆಳೆ ವಿಮೆ ಕಟ್ಟಿ ನಕಲಿ ಫೋಟೋಗಳ ಬಳಸಿ ವಿಮೆ ಪಡೆಯೋ ಯತ್ನವನ್ನು ಮಾಡಲಾಗಿದೆ. ವಂಚಕರ ತಂಡದಲ್ಲಿ ಹಲವು ಅಧಿಕಾರಿಗಳು ಕೂಡ ಶಾಮೀಲ್ ಆಗಿರುವಂಥ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. 11 ಜನರ ವಿರುದ್ಧ ಮುಧೋಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಧೋಳ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಿಂದ ದೂರನ್ನು ನೀಡಲಾಗಿದೆ. ಸಿದ್ದಲಿಂಗೇಶ್ವರ ದೊಡ್ಡಮನಿ ಅವರಿಂದ ದಾಖಲಾಗಿರುವಂಥದ್ದು ದೂರು. ನೋಡಿ, ಮುಧೋಳ ತಾಲೂಕಿನ ಮೆಟಗುಡ್ಡ ಗ್ರಾಮದ 7 ಜನರು ಯೂನಿವರ್ಸಲ್ ಸೋಂಪು ಇನ್ಶೂರೆನ್ಸ್ ಕಂಪನಿಯ 4 ವಿರುದ್ಧ ಕೇಸ್ ದಾಖಲಾಗಿರೋದು. 2020-21ರಿಂದ ನಿರಂತರವಾಗಿ ಸರ್ಕಾರಕ್ಕೆ ವಂಚನೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. 2020-21ರಿಂದ ಇಲ್ಲಿವರೆಗೆ 30 ಕೋಟಿಗೂ ಹೆಚ್ಚು ವಂಚನೆ ಮಾಡಿರೋದು. ಮೆಟಗುಡ್ಡ ಗ್ರಾಮದ ಕಲ್ಲಪ್ಪ ಹುಣಶಿಕಟ್ಟಿ, ಶ್ರೀನಿವಾಸ ಪಾಟೀಲ, ಕಲ್ಮೇಶ ಜುನ್ನೂರ, ಶ್ರೀನಿವಾಸ ಹುಣಶಿಕಟ್ಟಿ, ರಮೇಶ್ ಹುಣಶಿಕಟ್ಟಿ, ಪ್ರಶಾಂತ್ ಕೋಮಾರ, ಶ್ರೀಕಾಂತ್ ಹಲಗಲೆ ಹಾಗೂ ಯೂನಿವರ್ಸಲ್ ಸೋಂಪು ಇನ್ಶೂರೆನ್ಸ್ ಕಂಪನಿಯ ಉದ್ಯೋಗಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಯಶವಂತ, ರಾಕೇಶ್, ಪ್ರಕಾಶ, ಅನಿಲ ಸ್ಥಳೀಯ ಮುಧೋಳ ತಾಲೂಕಿನ ಮೇಟಗುಡ್ಡ ಹಾಗೂ ಹಲಗಲಿ ಗ್ರಾಮದ 7 ಜನರನ್ನು ಇದೀಗ ಬಂಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆಯಲ್ಲ ಅಂತ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಗೆ ಕನ್ನ ಹಾಕಿರೋದು, ಯಾಮಾರಿಸೋ ಕೆಲಸ ಮಾಡಿರೋದು. ಅಷ್ಟು ಈಸಿಯಾಗಿ ನಂಬಿಸೋಕೆ ಯಾಮಾರಿಸೋಕ್ಕೆ ಆಗಲ್ಲ. ಇದರಲ್ಲಿ ಅನೇಕ ಅಧಿಕಾರಿಗಳು ಕೂಡ ಶಾಮೀಲಾಗಿರಬಹುದಾದ ಶಂಕೆಯನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ತನಿಖಾ ನಂತರದಲ್ಲಿ ಏನೇನು ಗೊತ್ತಾಗುತ್ತೆ ಏನು ಅನ್ನೋದು ನೋಡಬೇಕಾಗಿದೆ. ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಏನು ಕತೆ ಏನು ಅಂತ. ಒಂದರಿಂದ 24-25ವರೆಗೆ ಏನು ಕ್ಲೇಮ್ಸ್ ಆಗಿತ್ತಲ್ಲ ಅದರ ಸ್ವಲ್ಪ ದೂರ ಬಂದಿತ್ತು. ಆ ದೂರಿನಲ್ಲಿ ನಮ್ಮ ಸಹಾಯಕ ಆಯುಕ್ತರು ಜಮಖಂಡಿ ಅವರನ್ನ ಒಂದು ತನಿಖಾ ಸಮಿತಿ ರಚಿಸಲಾಗಿದೆ. ಆ ತನಿಖಾ ಸಮಿತಿ ರಚನೆ ಪೂರ್ಣ ವರದಿ ಬಂದ ನಂತರ ನಿಯಮಾನುಸಾರ ಅದೇನಿದೆಯಲ್ಲ ಕ್ರಮ ಕೈಗೊಳ್ತೇವೆ. ಈಗಾಗಲೇ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರಂತ ಅಸಿಸ್ಟೆಂಟ್ ಡೈರೆಕ್ಟರು ಬೇಸ್ ಆನ್ ದೇರ್ ಇದು ಪ್ರಿಲಿಮಿನರಿ ರಿಪೋರ್ಟ್ ಪ್ರಾಥಮಿಕ ವರದಿ ಆಧಾರದ ಮೇಲೆ ಅವರೊಂದು FIR ಲಾಂಚ್ ಮಾಡಿದ್ದಾರೆ. ಅದು ಕಾನೂನು ಪ್ರಕಾರ ಏನು ಮುಂದೆ ಕ್ರಮ ತಗೋತದಲ್ಲ ಅದನ್ನು ಹಿಂದಿನ ಸಾಲಿನಲ್ಲಿ ಏನು 2021ರಿಂದ 24-20 ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು ಹಿರೇಮಠ, ಇದೊಂದು ಮಹತ್ವಾಕಾಂಕ್ಷೆಯ ಯೋಜನೆ, ಅನೇಕ ಫಲಾನುಭವಿಗಳು ಇದರಲ್ಲಿ ಇದ್ದಾರೆ. ಅಂಥದ್ರಲ್ಲಿ ಹೆಂಗೆ ಯಾಮಾರಿಸಿದ್ರು? ಈಗ ಅಧಿಕಾರಿಗಳ ಸಾಥ್ ಇಲ್ಲದೇನೆ ಇಷ್ಟು ದೊಡ್ಡ ಮೊತ್ತದ ಹಗರಣ ನಡೆಯೋದಕ್ಕೆ ಸಾಧ್ಯನಾ? ಹಾಗಾದ್ರೆ ನಿಜಕ್ಕೂ ನೀತಿ, ಯಾಕಂತಂದ್ರೆ ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಅಂದ್ರೆ ಬೆಳೆ ವಿಮೆ ಹೆಸರಿನಲ್ಲಿ ಕೋಟಿ ಹಣ ಕೂಡ ವಂಚನೆಯಾಗಿರುವಂತದ್ದು ಕಳೆದ 5 ವರ್ಷಗಳಿಂದ 100ಕ್ಕೂ ಅಧಿಕ ವಂಚನೆ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಆಗಿರುವಂತದ್ದು. ಅಂದ್ರೆ ಸ್ಥಳೀಯ ಅನಾಮಧೇಯ ಪತ್ರ ಬಂದದಿಂದನೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಜನವರಿ 26ರ ಹಿಂದೆ ಒಂದು ಅನಾಮಧೇಯ ಪತ್ರ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ DC ಆಗಿರ್ಬೋದು, SP ಆಗಿರ್ಬೋದು ಮತ್ತು ಸ್ಥಳೀಯ ಅಧಿಕಾರಿಗಳು ಮತ್ತು ಕೃಷಿ ಜಂಟಿ ಅಧಿಕಾರಿಗಳಿಗೆ ಅನಾಮಧೇಯ ಪತ್ರ ಬಂದ ಮೇಲೆ ಕೂಡ ಅಧಿಕಾರಿಗಳು ಒಂದು ಟೊಮೊಟೊ ಕೇಸ್ ಆಗಿ ಒಂದು FIR ಅನ್ನ ಕೂಡ ದಾಖಲು ಮಾಡ್ತಾರೆ. ದಾಖಲಾಗಿ ಕಳೆದ 1 ತಿಂಗಳಿಂದ ಈಗಾಗಲೇ ಪ್ರಕರಣ ದಾಖಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 4 ಜನರ ಮೇಲೆ 4 ಜನರನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ಏನು ಇನ್ಸೂರೆನ್ಸ್ ಕಂಪನಿಯ ಯಶವಂತ್ ಮತ್ತು ರಾಕೇಶ್, ಪ್ರಕಾಶ್, ಅನಿಲ್ ಅವರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಸ್ಥಳೀಯ 7 ಜನರ ಮೇಲೆ ಈಗಾಗಲೇ ಪೊಲೀಸರು ಒಂದು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರುವಂತದ್ದು. ಸ್ಥಳೀಯವಾಗಿರ್ತಕ್ಕಂತ ಏನು ಪ್ರಭಾವಿಗಳು ಇರೋದ್ರಿಂದ ಎಲ್ಲಾದ್ರೂ ಪೊಲೀಸ್ ಅಧಿಕಾರಿಗಳು ಹಿಂದೇಟ್ ಹಾಕಿದ್ರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗಿರುವಂತದ್ದು. 30 ಕೋಟಿ ವಂಚನೆ ಆಗಿದೆ ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಅವರ ಮೊಬೈಲ್ ಸ್ವಿಚ್ ಆಫ್ ಗಳನ್ನ ಮಾಡಿ ಎಸ್ಕೇಪ್ ಆಗುವಂತ ಕೆಲಸವನ್ನ ಇಲ್ಲಿಯ ಸ್ಥಳೀಯ 7 ಜನರು ಎಸ್ಕೇಪ್ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರಾಜಕೀಯ ಮುಖಂಡರ ಜೊತೆ ಈ ಹಿಂದೆ ಏನಾದ್ರು ಟಚ್ ಇದ್ರ ಮತ್ತು ಇವರು ಪ್ರಭಾವಿಗಳು ಇರೋದ್ರಿಂದಾಗಿ ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಏನಾದ್ರು ಹಿಂದೇಟ್ ಹಾಕಿದ್ರೆ ಅನ್ನುವಂಥದ್ದು ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ಏನು ಇವರನ್ನ ಬಿಡುವಂತ ಕೆಲಸಕ್ಕೆ ಏನಾದ್ರು ಮುಂದಾದ್ರ ಅನ್ನುವಂಥದ್ದು ಒಂದು ಕಡೆ
ಈ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಆಗಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಇಲ್ಲಿ ಆಗ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಯಾವ ರೀತಿ ಯಾಮಾರಿಸ್ತಾರೆ ಅಂದ್ರೆ ಇವರು ಏನು ಸ್ಥಳೀಯವಾಗಿ ರೈತರು ಫಸಲ್ ಬಿಮಾ ಯೋಜನೆಯಿಂದ ಅರ್ಜಿಯನ್ನ ಹಾಕಿದ್ರೆ ಅವರಿಗೆ ಸ್ಥಳೀಯವಾಗಿ ಹಣ ಬರೋದಿಲ್ಲ. ಅಂದ್ರೆ ಇಲ್ಲಿ ಏಜೆಂಟರ್ ಮೂಲಕವಾಗಿ ಹಣವನ್ನ ಇಲ್ಲಿ ಸ್ಥಳೀಯವಾಗಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಒಂದು ಕಂಪ್ಯೂಟರ್ ಸೆಂಟರ್ ನಲ್ಲಿ ಒಂದು ಅರ್ಜಿಯನ್ನ ಹಾಕ್ತಾರೆ. ಆ ಅರ್ಜಿಯಲ್ಲಿ ಹಾಕಿದಂತ ಮಾತ್ರ ಫಸಲ್ ಬಿಮಾ ಯೋಜನೆಗೆ ಇಲ್ಲಿ ಕಂಪನಿ ಅವರು ಇನ್ಸೂರೆನ್ಸ್ ತುಂಬುತ್ತಾರೆ. ಅಂದ್ರೆ ಇನ್ಸೂರೆನ್ಸ್ ಯಾರು ತುಂಬಿರ್ತಾರೆ, ರೈತರು ತುಂಬಿದ್ರೆ ಅವರಿಗೆ ಹಣ ಬರೋದಿಲ್ಲ ಅನ್ನೋದು ರೈತರು ಸಾಕಷ್ಟು ಆರೋಪವನ್ನ ಕೂಡ ಈ ಹಿಂದೆ ಮಾಡಿದ್ರು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈಗಾಗಲೇ 70 ಲಕ್ಷಕ್ಕೂ ಅಧಿಕ ಈ ಹಿಂದೆ ತೆಗೆದಿರ್ತಕ್ಕ 70 ಕೋಟಿ 68 ಲಕ್ಷ ಹಣವನ್ನ ರಿಲೀಸ್ ಆಗಿತ್ತು. ಆ ರಿಲೀಸ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ವಿಚಾರ ಅಂದ್ರೆ ಗೋಧಿ ಮತ್ತು ಇಲ್ಲಿ ಈರುಳ್ಳಿಯ ಬೆಳೆ ಏನಿದೆ ಆ ಬೆಳೆಯಲ್ಲಿ 70 ಕೋಟಿ ಹಣ ಕೂಡ ಬಂದಿತ್ತು. ಆ ಬಂದಂತ ಹಣವನ್ನ ಅಲ್ಲಿ ರಿಲೀಸ್ ಮಾಡಬಾರ್ದು ಅನ್ನೋದು ಒಂದಿಷ್ಟು ಸ್ಥಳೀಯರು ಕೂಡ ಆರೋಪ ಮಾಡಿದ್ರು. ಆ ಆರೋಪ ಬೆನ್ನಲ್ಲೇ ಇಲ್ಲಿ ಜಿಲ್ಲಾಡಳಿತ ಅದನ್ನ ರಿಲೀಸ್ ಮಾಡುವಂತ ಕೆಲಸವನ್ನ ಮಾಡಿತು. ಅಂದ್ರೆ ಪ್ರಮುಖವಾಗಿ ಇದರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಕೆಳಮಟ್ಟದ ಅಧಿಕಾರಿಗಳ ಹಿಡಿಕೊಂಡು ಮೇಲ್ಮಟ್ಟದ ಅಧಿಕಾರಿಗಳು ಶಾಮೀಲ್ ಇರೋದ್ರಿಂದ ಈ ಕೇಸನ್ನ ಇಲ್ಲಿಗೆ ಮುಗಿಸುವಂತ ಕೆಲಸಕ್ಕೆ ಏನಾದ್ರೂ ಮುಂದಾದ್ರಂತೂ ಹಲವಾರು ಒಂದು ಅನುಮಾನಗಳು ಕೂಡ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ 7 ಜನರ ಮೇಲೆ ಇನ್ನೂ ಕೂಡ FIR ಆದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು ಒಂದು ಭಾಗ ಆಗಿರುವಂತದ್ದು. ಈ ಪ್ರಕರಣವನ್ನ ಪೊಲೀಸ್ ಇಲಾಖೆ ಯಾವ ಹಂತಕ್ಕೆ ತೆಗೆದುಕೊಳ್ತೈತೆ, ಇಲ್ಲಿ ಅಂದ್ರೆ ಸ್ಥಳೀಯವಾಗಿ 30 ಕೋಟಿ ಅಧಿಕ ಆದ್ರೆ ಇಲ್ಲಿ ಇಡೀ ಎಂಟ್ರಿ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಇಲ್ಲಿ ಎಲ್ರಿಗೂ ಲಾಭ ಆಗಲಿ ಅಂತ, ಅಂದರೆ ಯಾರಿಗೆ ಅನ್ಯಾಯ ಆಗಿದೆ ಅಥವಾ ಮೋಸ ಆಗಿದೆ ಇದ್ರದ್ದು ಉದ್ದೇಶ ಏನಿದೆ ಅಂಥವ್ರಿಗೆ ದುಡ್ಡು ಸಿಕ್ಕೋದು ಬೇರೆ ವಿಚಾರ, ಅಥವಾ ಅಂಥವ್ರಿಗೆ ಈ ಯೋಜನೆಯ ಅನುಕೂಲ ಆಗುವಂಥದ್ದು ಬೇರೆ ವಿಚಾರ. ಆದರೆ ಇಲ್ಲಿ ಅದನ್ನು ದುರ್ಬಳಕೆ ಮಾಡ್ಕೊಳ್ಳಲಾಗಿದೆ, ಮೋಸ ಮಾಡಲಾಗಿದೆ, ಯಾಮಾರಿಸಲಾಗಿದೆ ಅನ್ನುವಂಥ ವಿಚಾರ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಬೇರೆಯವ್ರಿಗೂ ಸಮಸ್ಯೆ ಆಗುತ್ತೆ. ನಿಜವಾಗ್ಲೂ ಇದರ ಫಲಾನುಭವಿಗಳಾಗಬೇಕು ಅಂತ ಬಯಸುವವರಿಗೆ, ನಿಜವಾಗ್ಲೂ ಸಮಸ್ಯೆ ಆದವರಿಗೆ ಎಷ್ಟು ಮಟ್ಟಿಗೆ ಇದು ಪರಿಣಾಮ ಬೀರುತ್ತೆ ಅಂತಂದರೆ ನಂಬೋದು ಹೆಂಗೆ ಹೇಳಿ. ಇದು 1-2 ಕೋಟಿ ವಿಚಾರ ಅಲ್ಲ, 30 ಕೋಟಿ ದುರ್ಬಳಕೆ ಅಂತಂದರೆ ಹೆಂಗೆ ಸ್ವಾಮಿ? ಅಧಿಕಾರಿಗಳ ಗಮನಕ್ಕೆ ಬರದೇನೆ, ಅಧಿಕಾರಿಗಳಿಗೆ ತಿಳಿದೇನೆ ₹1 ಆಚೆ ಈಚೆ ಆಗಲ್ಲ. 30 ಕೋಟಿ ಅಂತ ಹೇಳಿದ್ರೆ ಅಷ್ಟು ಬುದ್ಧಿವಂತರೇ ಅವರು, ಯಾರಿಗೂ ಗೊತ್ತಾಗ್ದಿದ್ದಂಗೆ ಯಾಮಾರಿಸೋದಕ್ಕೆ. ಸದ್ಯ ಬೆಳೆ ವಿಮೆ ಹೆಸರಿನಲ್ಲಿ ಏನೇನು ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಇದು ಗೊತ್ತಾಗಿದೆ. ದುರ್ಬಳಕೆ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಸದ್ಯ ಪ್ರಕರಣ ದಾಖಲಾಗಿದೆ, ಈಗ ತನಿಖೆ ಆಗ್ತಾ ಇದೆ. ಇನ್ನು ಎಷ್ಟು ಬಾರಿ ಈ ಥರ ಯಾಮಾರಿಸಿದ್ದಾರೆ, ಎಲ್ಲೆಲ್ಲಿ ಯಾಮಾರಿಸಿದ್ದಾರೆ, ಇದೆಲ್ಲ ಗೊತ್ತಾಗಬೇಕು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿರೂಪಾಕ್ಷ ಅವರು, ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ಈ 1-2 ಅಲ್ಲ 30 ಕೋಟಿ ಮೋಸ ಆಗಿದೆ ಅಂತ ಹೇಳ್ತಾ ಇರೋದು, ಹೆಂಗ್ ಅಕ್ರಮ ನಡೀತು? ಅಧಿಕಾರಿಗಳ ಗಮನಕ್ಕೂ ಬರ್ಲಿಲ್ವಾ? ಏನ್ ಕತೆ ಅಂತ ಮೇಡಮ್ ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಇದು ಇನ್ಸೂರೆನ್ಸ್ ಕಂಪನಿಯವರು ಇವತ್ತು ಕಬ್ಬಿನಲ್ಲಿ ಇನ್ಸೂರೆನ್ಸ್ ಕೊಡಕ್ ಬರ್ತಾ ಇಲ್ಲ. ಕಬ್ಬು ಬೆಳೆ ಇದ್ದಲ್ಲೂ ಅವ್ರು ಏನ್ ಮಾಡಿದಾರೆ ಅಂದ್ರೆ ಏಜೆಂಟ್ರು ಮತ್ತು ಕಂಪನಿಯವರು ಹೊಂದಾಣಿಕೆ ಹಾಕೊಂಡು ಇಡೀ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಮೇಡಮ್. ಅಲ್ಲ, ಇದು ಅಧಿಕಾರಿಗಳ ಗಮನಕ್ಕೆ ಬರದೆ ಹೆಂಗೆ ಇಷ್ಟು ದೊಡ್ಡ ಮೊತ್ತದ ಹಗರಣ ಆಗತ್ತೆ ಅಂತ ನನ್ನ ಪ್ರಶ್ನೆ. ಅಧಿಕಾರಿಗಳ ಗಮನಕ್ಕೂ ಇರುತ್ತೆ, ಆದ್ರೆ ಅಧಿಕಾರಿಗಳು ಈಗ ಏನ್ ಮಾಡಿದಾರೆ, ಮುಧೋಳದಲ್ಲಿ ಹೊಸದಾಗಿ ಇಡಿ ಬಂದಿದ್ದಾರೆ. ಅವ್ರು ಬಂದ್ ಮಾಡಿದ ಅದನ್ನ 33 ಕೋಟಿ ವಂಚನೆ ತೆಗೆದು ಅದನ್ನ ಏನು ಏಜೆಂಟ್ರು ಮತ್ತು ಅಧಿಕಾರಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲದೆ 11 ಜನ ಏನು ಕಬ್ಬು ಬೆಳೆಗಾರ ರೈತರು ಇದ್ದಾರಲ್ಲ, ಅವ್ರದ್ದೇನೋ ವಂಚನೆ ಮಾಡಿದಾರಲ್ಲ, ಅವ್ರನ್ನೂ ಸಹ ಇದು ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿ FIR ಆಗಿದೆ ಅದು. ಸರಿ, ಈಗ ಆಕ್ಷನ್ಸ್ ಏನಾದ್ರು ಆಗಿದೆಯಾ? ಇನ್ನೂ ಏನಾದ್ರು ಈ ಪ್ರಕರಣದಲ್ಲಿ ಏನಾದ್ರು ಗೊತ್ತಾಗಿದೆಯಾ ಬೇರೆ ಇನ್ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ? ಮೇಡಮ್ ಈಗಾಗಲೇ ನಾವು ಸಿದ್ದರಾಮಯ್ಯನವರಿಗೆ ಕಳೆದ 1 ತಿಂಗಳ ಹಿಂದೆ ಇದನ್ನ CBI ಕೊಡಿ ಅಂತ ಹೇಳಿದೀವಿ, ಆದ್ರೆ ಅವರು ರಾಜ್ಯ ಸರ್ಕಾರದವ್ರು CBI ಕೊಡ್ತಾ ಇಲ್ಲ ಮೇಡಮ್. ಸರಿ, ಓಕೆ, ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ.